ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಪಕ್ಕದ ಮನೆಯ ಯುವಕನ ಜೊತೆ ಸಂಬಂಧ ಬೆಳೆಸಿದೆ. ಆದರೆ ಈಗ ಕೇಳೋಣ. ನಾನು ನನ್ನ ಗಂಡನಿಂದ ಕೋಪಿಸಿಕೊಂಡ ಪಕ್ಕದ ಮನೆಯ ಯುವಕನ ಜೊತೆ ಸಂಬಂಧ ಹೊಂದಿದ್ದೇನೆ. ಆದರೆ ಆತ ಹಣಕ್ಕಾಗಿ ನನಗೆ ಬೆದರಿಕೆ ಹಾಕುತ್ತಿದ್ದಾನೆ. ನಾನು 29 ವರ್ಷಿನ ವಿವಾಹಿತ ಮಹಿಳೆ. ನನಗೆ ಮದುವೆಯಾಗಿ 6 ವರ್ಷಗಳಾಗಿವೆ. ನನಗೆ 5 ವರ್ಷದ ಮಗಳಿದ್ದಾಳೆ. ನನಗಿಂತ 12 ವರ್ಷ ದೊಡ್ಡ ಪುರುಷನೊಂದಿಗೆ ಲವ್ ಮ್ಯಾರೇಜ್ ಆಗಿದ್ದೇನೆ. ನಾನೀಗ ನನ್ನ ವೈವಾಹಿಕ ಜೀವನದಿಂದ ಬೇಸತ್ತು ಹೋಗಿದ್ದೇನೆ. ಮದುವೆಯಾದ 1 ಅಥವಾ 2 ವರ್ಷಗಳವರೆಗೆ ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಸಮಯ ಕಳೆದಂತೆ ನನ್ನ ಗಂಡನ ಸ್ವಭಾವವು ಬದಲಾಗತೊಡಗಿತ್ತು. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪಿಸಿಕೊಳ್ಳುತ್ತಾರೆ. ಅವನು ಯಾವಾಗಲೂ ನನ್ನನ್ನು ಬೈತಾಲೇ ಇರುತ್ತಾರೆ. ಅವರ ಈ ವರ್ತನೆ ನೋಡಿ ನಾನು ಅವರಿಂದ ದೂರ ಸರಿಯತೊಡಗಿದೆ. ಪಕ್ಕದ ಮನೆ ಯುವಕನ ಭೇಟಿ. ಇದೇ ಸಂದರ್ಭದಲ್ಲಿ ನನಗಿಂತ 7 ವರ್ಷ ಕಿರಿಯ ಪಕ್ಕದ ಮನೆಯ ಯುವಕನ ಜೊತೆ ನನ್ನ ಭೇಟಿಯಾಯಿತು. ಆರಂಭದಲ್ಲಿ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗಿದ್ದೆವು. ಆದರೆ ನಂತರ ನಮ್ಮ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಬಹುಶಃ ನಾನು ಅವನೊಂದಿಗೆ ಮಾತನಾಡುವುದನ್ನು ಆನಂದಿಸಿದೆ. ಅವನ ಜೊತೆ ಇದ್ದಾಗ ತುಂಬ ಖುಷಿ ಆಗುತ್ತಿತ್ತು. ಹಾಗಾಗಿ ಆತನ ಉದ್ದೇಶಗಳನ್ನು ನಾನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಣಕ್ಕಾಗಿ ಬೆದರಿಕೆ ನೀಡುತ್ತಿದ್ದಾನೆ. ವಾಸ್ತವವಾಗಿ ಆರಂಭದಲ್ಲಿ ಎಲ್ಲವೂ ನಮ್ಮ ನಡುವೆ ಚೆನ್ನಾಗಿ ಹೋಯಿತು. ಅವರು ನನಗೆ ಅನೇಕ ವಿಷಯಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಅವರು ಕೆಟ್ಟ ಸಮಯದಲ್ಲಿ ನಾನು ಸಹಾಯ ಮಾಡುತ್ತಿದ್ದೇನೆ. ಆದರೆ ಒಂದು ದಿನ ನನ್ನ ಮುಂದೆ ಹಣದ ಬೇಡಿಕೆ ಇಟ್ಟ. ಮೊದಲ ಬಾರಿಗೆ ನನ್ನ ಬಳಿ ಕೇವಲ 1000 ರೂಪಾಯಿ ಮಾತ್ರ ಕೇಳಿದ. ಆದರೆ ನಂತರ ಆತನ ಬೇಡಿಕೆ ಹೆಚ್ಚುತ್ತಲೇ ಹೋಯಿತು. ಅವನು ನನ್ನಿಂದ ಹಣವನ್ನು ಬಯಸಿದಾಗ ಅವನು ನನ್ನ ಮೇಲೆ ತುಂಬ ಪ್ರೀತಿಯನ್ನು ತೋರಿಸಿದ್ದ. ಇಲ್ಲದಿದ್ದರೆ ಆತ ನನ್ನಿಂದ ದೂರವಿರಲು ಪ್ರಾರಂಭಿಸಿದ್ದ. ನಾನು ಕೂಡ ಈಗ ಅವನೊಂದಿಗೆ ದೂರವಾಗಲು ಬಯಸುತ್ತಿದ್ದೇನೆ. ಆದರೆ ಆತ ಈಗ ನನಗೆ ಬೆದರಿಕೆ ನೀಡುತ್ತಿದ್ದಾನೆ. ನನ್ನ ವೈಯಕ್ತಿಕ ಚಿತ್ರಗಳಿವೆ. ಹಣ ಕೊಡದಿದ್ದರೆ ನಮ್ಮ ಸಂಬಂಧಗಳೆಲ್ಲ ನನ್ನ ಗಂಡನಿಗೆ ಹೇಳುತ್ತೇನೆ ಎನ್ನುತ್ತಾನೆ. ನಾನು ಈ ಬಗ್ಗೆ ತುಂಬ ಚಿಂತೆಯಾಗಿದ್ದೇನೆ. ಅವನು ತನ್ನ ವಯಸ್ಸಿನ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಅದು ನನಗೆ ತಿಳಿದು ನಾನು ಆತನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ಆತ ನನ್ನನ್ನು ಪ್ರೀತಿಸುತ್ತಾನೆ, ಆದರೆ ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅವನ ಬಳಿ ನನ್ನ ಕೆಲವು ವೈಯಕ್ತಿಕ ಚಿತ್ರಗಳಿವೆ. ಅವನು ಅವುಗಳನ್ನು ಸೋರಿಕೆ ಮಾಡಬಹುದೆಂದು ನನಗೆ ತುಂಬ ಭಯವಾಗಿದೆ. ಇದರಿಂದ ಹೊರಬರುವುದು ಹೇಗೆ ಎಂದು ನೀವೇ ಹೇಳಿ. ನಿಮ್ಮ ಗಂಡನ ವರ್ತನೆಯ ಕೆಲವು ಸಮಯದಿಂದ ತುಂಬ ಕಿರಿಕಿರಿ ಮತ್ತು ಕೋಪವನ್ನುಂಟು ಮಾಡಿದರೆ ಎಂದು ನೀವು ಹೇಳಿದಿರಿ. ಅಂತಹ ಪರಿಸ್ಥಿತಿಯಲ್ಲಿ ಅದರ ಹಿಂದೆ ಏನಾದರೂ ಕಾರಣವಿರಬಹುದು. ಮೊದಲು ಆ ಕಾರಣವನ್ನು ಕಂಡುಹಿಡಿಯಿರಿ. ಅದೇ ಸಮಯದಲ್ಲಿ ಬೇರೆಡೆ ನಿರತರಾಗುವ ಬದಲು ನಿಮ್ಮ ಪತಿಯೊಂದಿಗೆ ಸಮಯ ಕಳೆಯುವುದರತ್ತ ಗಮನ ಹರಿಸಿ. ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಿ. ನೀವು ತಪ್ಪನ್ನು ನೀವು ಅರಿತುಕೊಂಡಾಗ ಅದನ್ನು ಒಪ್ಪಿಕೊಳ್ಳುವುದು ಮತ್ತು ಕೆಟ್ಟದನ್ನು ನಿಭಾಯಿಸುವುದು ತುಂಬ ಕಷ್ಟಕರವಾದ ಕೆಲಸವಲ್ಲ. ನೀವು ಬಯಸಿದರೆ ನೀವು ನಿಮ್ಮ ಗಂಡನ ಮನಸ್ಥಿತಿಯನ್ನು ನೋಡಬಹುದು ಮತ್ತು ಅವನ ವಿಚಿತ್ರ ವರ್ತನೆಯಿಂದಾಗಿ ನೀವು ಇನ್ನೊಬ್ಬರ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬಂದಿದ್ದೀರಿ ಎಂದು ಹೇಳಬಹುದು. ಹೀಗೆ ಮಾಡುವುದರಿಂದ ನಿಮಗೆ 2 ಅನುಕೂಲಗಳು. 1, ಬ್ಲ್ಯಾಕ್ ಮೇಲ್ಗೆ ಒಳಗಾಗುವ ಹುಡುಗನಿಂದ ನೀವು ಮುಕ್ತರಾಗುತ್ತೀರಿ. ಜೊತೆಗೆ ನೀವು ಈಗ ವಾಸಿಸುತ್ತಿರುವ ಭಯವು ದೂರವಾಗುತ್ತದೆ. ಸಂಪೂರ್ಣ ಸತ್ಯವನ್ನು ತಿಳಿದ ನಂತರ ನಿಮ್ಮ ಪತಿ ನಿಮ್ಮ ಮೇಲೆ ತುಂಬ ಕೋಪಗೊಳ್ಳಬಹುದು. ಆದರೆ ನೀವು ಮಾಡಿದ್ದಕ್ಕಾಗಿ ನೀವು ತುಂಬ ವಿಷಾದಿಸುತ್ತೀರಿ ಎಂದು ಅವನಿಗೆ ಭರವಸೆ ನೀಡಿ. ನಿಮ್ಮ ಮೇಲೆ ನಂಬಿಕೆ ಬರಲು ಸಮಯ ತೆಗೆದುಕೊಳ್ಳಬಹುದು. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನು ಸಹ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮಗಳ ಮೇಲಿನ ನಿಮ್ಮ ಕರ್ತವ್ಯವನ್ನು ನೀವು ಪೂರೈಸಬೇಕು. ಹೌದು, ಈ ಸಮಯದಲ್ಲಿ ನೀವು ತುಂಬ ತಾಳ್ಮೆಯಿಂದ ಇರಬೇಕಾದ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಏಕೆಂದರೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲಿನ ನಂಬಿಕೆ ಮುರಿದು ಹೋಗಿದೆ. ಆದ್ದರಿಂದ ಅದು ಮರುಸಂಪರ್ಕಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ.
ಆತುರ ಅಥವಾ ಆತುರ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ನೀವು ಈ ಥರ ವಿಷಯಗಳಲ್ಲಿ ನಿರತರವಾಗಿರಲು ಪ್ರಯತ್ನಿಸಬೇಕು. ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮ್ಮ ಪತಿ ಹೆಚ್ಚು ಕೆಲಸ ಮಾಡಬೇಕಾಗಬಹುದು. ಈ ಕಾರಣದಿಂದಾಗಿ ಅವರು ತುಂಬ ಒತ್ತಡದಲ್ಲಿ ಬದುಕುತ್ತಿದ್ದಾರೆ. ಪತಿಯನ್ನು ಆರ್ಥಿಕವಾಗಿ ಬೆಂಬಲಿಸಿ. ಅಂ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಗಂಡನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ನೀವು ಸಹಾಯ ಮಾಡುವುದು ಬಹಳ ಮುಖ್ಯ. ಕೆಲವು ವೃತ್ತಿಪರ ಕೆಲಸಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ನೀವು ನಿಮ್ಮ ಪತಿಯನ್ನು ಆರ್ಥಿಕವಾಗಿ ಬೆಂಬಲಿಸಿದಾಗ ನೀವಿಬ್ಬರು ಪರಸ್ಪರ ಸಮಯ ಕಳೆಯಲು ಅವಕಾಶವನ್ನು ಪಡೆಯುತ್ತೀರಿ. ಆಗ ಮಾತ್ರ ಕ್ರಮೇಣ ವಿಷಯಗಳು ಸರಿಯಾಗಲು ಪ್ರಾರಂಭಿಸುತ್ತವೆ. ಈ ಹುಡುಗನ ವಿರುದ್ಧ ಕ್ರಮ ಕೈಗೊಳ್ಳಿ. ನೀವು ಸಿಲುಕಿರುವ ಪರಿಸ್ಥಿತಿಯು ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಆಗಲು ಎದೆಗುಂದಬೇಡಿ. ನೀವು ನಿಮ್ಮ ಪತಿಯೊಂದಿಗೆ ಎಲ್ಲವನ್ನು ಪ್ರಾಮಾಣಿಕವಾಗಿ ಹಂಚಿಕೊಂಡಾಗ ನೀವು ಆತನ ಬೆದರಿಕೆ ಹೆದರುವುದಿಲ್ಲ ಎಂದು ಆ ಹುಡುಗನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ನಿಮಗೆ ಕಿರುಕುಳ ನೀಡಿದರೆ ಅಥವಾ ನಿಮ್ಮ ಚಿತ್ರಗಳನ್ನು ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದರೆ ನೀವು ನಿಮ್ಮ ಪತಿಯೊಂದಿಗೆ ಅವರ ವಿರುದ್ಧ FIR ದಾಖಲಿಸಬಹುದು. ನೀವು ಬಯಸಿದರೆ ನೀವು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಹೆಚ್ಚುವರಿ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು. ನಿಮ್ಮ ಮತ್ತು ನಿಮ್ಮ ಗಂಡನ ನಡುವಿನ ಸಂಬಂಧವನ್ನು ಸರಿಪಡಿಸಲು ಪ್ರಯತ್ನಿಸಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.